1.3 ಏನು ಹೇಳ್ತದೆ ಅಂದರೆ, ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಅನಿಲ ಬಿಡುಗಡೆ ಮತ್ತು ತಾಪದಲ್ಲಿನ ಬದಲಾವಣೆಯನ್ನು ಈ ಒಂದು ರಾಸಾಯನಿಕ ಕ್ರಿಯೆಯಿಂದ ನಾವು ತಿಳ್ಕೋಬೋದು. ಈ ಚಟುವಟಿಕೆ ಏನು ಹೇಳ್ತದೆ ಅಂದರೆ, ಚಟುವಟಿಕೆಗೆ ಬೇಕಾದ ಸಾಮಗ್ರಿಗಳು ಸತುವಿನ ಚೂರುಗಳು. ಸತು ಒಂದು ಲೋಹ, ಜಿಂಕ್ ಗ್ರಾನ್ಯೂಲ್ಸ್ ತಗೋಬೇಕಾಗ್ತದೆ. ಇನ್ನೊಂದು ಸಾರರಿಕ್ತ HCl ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲ ಗಂಧಕಾಮ್ಲವನ್ನು ತಗೋಬೇಕಾಗ್ತದೆ. ಈ ಕೊನಿಕಲ್ ಫ್ಲಾಸ್ಕನ್ನು ತಗೋಬೇಕು. ಕೊನಿಕಲ್ ಫ್ಲಾಸ್ಕನ್ನು ತಗೊಂಡು ಸತುವಿನ ಚೂರುಗಳನ್ನು ಹಾಕಬೇಕಾಗ್ತದೆ. ಆಮೇಲೆ ನೀವು ನಿಧಾನವಾಗಿ ಸಾರರಿಕ್ತ ಮೇಲಿನ ಯಾವುದಾದ್ರೂ HCl or H2SO4 ಇವನ್ನು ಹಾಕಿದರೆ ಇಲ್ಲಿ ತಾಪದಲ್ಲಿನ ಬದಲಾವಣೆ ಆಗುತ್ತೆ. ನೀವು ಕೊನಿಕಲ್ ಫ್ಲಾಸ್ಕನ್ನು ಮುಟ್ಟು ನೋಡಿದರೆ ಬಿಸಿಯಾಗಿರುತ್ತೆ. ತಾಪದಲ್ಲಿನ ಬದಲಾವಣೆ ಇದೊಂದು ಬಹಿರುಷ್ಣಕ ಕ್ರಿಯೆ ಆಗಿರೋದ್ರಿಂದ ಉಷ್ಣ ಬಿಡುಗಡೆ ಆಗುತ್ತೆ. ಅದಕ್ಕೆ ನೀವು ಒಂದು ಕಾರ್ಕ್ ಹಾಕಿ ಒಂದು ಡೆಲಿವರಿ ಟ್ಯೂಬನ್ನು ಕೊಟ್ಟರೆ ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿರುತ್ತೆ. ನೀವು ಹೈಡ್ರೋಜನ್ ಅನಿಲವನ್ನು ಪರೀಕ್ಷೆ ಮಾಡಬೇಕಾದ್ರೆ ಉರಿಯುತ್ತಿರೋ ಮೇಣಬತ್ತಿಯನ್ನು ನೀವು ನಿರ್ಗಮನಾಳದ ಹತ್ರ ತಂದರೆ ಪಫ್ ಎಂಬ ಶಬ್ದದೊಂದಿಗೆ ಏನಾಗುತ್ತೆ, ಜ್ವಾಲೆ ನಂದಿ ಹೋಗ್ತದೆ. ಇದರಿಂದ ಒಂದು ಅನಿಲ ಬಿಡುಗಡೆ ಆಗಿದೆ ಅಂತ ಗೊತ್ತಾಗ್ತದೆ. ಹಾಗಾಗಿ ಈ ಮೂರು ಕ್ರಿಯೆಯಲ್ಲಿ ಮೆಗ್ನೀಷಿಯಂ ಅನ್ನು ಉರಿಸೋದ್ರ ಮೂಲಕ, ಆಮೇಲೆ ಸೀಸದ ನೈಟ್ರೇಟ್ ಪೊಟ್ಯಾಷಿಯಂ ಹೈಡ್ರೈಡ್ ಮಿಕ್ಸ್ ಮಾಡೋದ್ರ ಮೂಲಕ, ಸತುವಿನ ಚೂರುಗಳನ್ನು ಆಮ್ಲದೊಂದಿಗೆ ವರ್ತಿಸೋದ್ರ ಮೂಲಕ ನಾವು ಈ 4 ಬದಲಾವಣೆಗಳನ್ನು ನಾವು ರಾಸಾಯನಿಕ ಕ್ರಿಯೆಯಲ್ಲಿ ಗಮನಿಸ್ಬೋದು. ಕನಿಷ್ಠ ಯಾವುದಾದ್ರು ಒಂದು ರಾಸಾಯನಿಕ ಬದಲಾವಣೆ ಆಗಿದೆ ಅಂದರೆ ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದು ನಾವು ಖಾತ್ರಿಪಡಿಸ್ಕೋಬೋದು. ಒಂದು ಸರಳ ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದಾನೆ. ಸತುವಿನ ಚೂರುಗಳನ್ನು ಸತುವಿನ ಕೊನಿಕಲ್ ಫ್ಲಾಸ್ಕಲ್ಲಿ ಸತುವಿನ ಚೂರುಗಳನ್ನು ತಗೊಂಡು ಅದಕ್ಕೆ ನೀವು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಸಾರರಿಕ್ತ ಗಂಧಕ ಆಮ್ಲವನ್ನು ಮಿಕ್ಸ್ ಮಾಡಬೇಕಾಗ್ತದೆ. ನೋಡ್ಬೋದು, ಹೈಡ್ರೋಕ್ಲೋರಿಕ್ ಆಮ್ಲ ಸಾರರಿಕ್ತ ಗುಳ್ಳೆಗಳು ಬರ್ತದೆ, ಎಫರ್ವೆಸೆನ್ಸ್ ಬರ್ತಾಯಿದೆ, ಗುಳ್ಳೆಗಳು ಬರ್ತಾಯಿದೆ. ಈ ಗುಳ್ಳೆಗಳು ಬರೋದ್ರಿಂದ ಇಲ್ಲಿ ಅನಿಲ ಬಿಡುಗಡೆ ಆಗ್ತಾಯಿದೆ. ಯಾವ ಅನಿಲ ಅಂತ ಹೇಳಿದರೆ ನೋಡಿ, ಪಫ್ ಅಂತ ಸೌಂಡ್ ಬರ್ತದೆ. ನೋಡಿ, ಯಾವ ಅನಿಲ ಬಿಡುಗಡೆ ಆಗಿದೆ, ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಪಫ್ ಎಂಬ ಶಬ್ದದೊಂದಿಗೆ ಹೈಡ್ರೋಜನ್ ಅನಿಲ. ಮತ್ತು ಕೋನಿಕಲ್ ಫ್ಲಾಸ್ಕು ಬಿಸಿಯಾಗಿದೆ, ತಾಪದೊಂದಿಗೆ ಕ್ರಿಯೆ ನಡೀತಾ ಇದೆ, ತಾಪ ಬಿಡುಗಡೆ ಆಗ್ತಾಯಿದೆ. ಅದನ್ನು ಎಕ್ಸೋಥರ್ಮಿಕ್ ಬಹಿರುಷ್ಣಕ ಕ್ರಿಯೆ. ನೋಡಿ, ಇಲ್ಲಿ ಹೈಡ್ರೋಜನ್ ಇಂಧನವಾಗಿ ನಾವು ಬಳಸ್ಬೋದು. ಮತ್ತು ತಾಪದಲ್ಲಿ ಬದಲಾವಣೆ, ಯಾವುದೇ ಒಂದು ಕ್ರಿಯೆಯಲ್ಲಿ ಅನಿಲ ಮತ್ತು ತಾಪದಲ್ಲಿ ಬದಲಾವಣೆ ಆಯಿತಂದ್ರೂ ಕೂಡ ಅದೊಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಾವಿಲ್ಲಿ ಪರಿಗಣಿಸ್ಬೋದು.